ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮೈ ಭಾರತ್ ಕೇಂದ್ರ ಮತ್ತು ಮಂಡ್ಯ ವಿಶ್ವವಿದ್ಯಾಲಯವರ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಮಂಡ್ಯದ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸಿ ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮಂಡ್ಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಎನ್ಎಸ್ಎಸ್ ಅಧಿಕಾರಿ ಪ್ರಮೀಳಾ ಮಾತನಾಡಿ, ದೇಶ ಕಟ್ಟಲು ಯುವಜನತೆಯ ಕೊಡುಗೆ ಅಪಾರ ಎಂಬುದನ್ನು ಸ್ವಾಮಿ ವಿವೇಕಾನಂದ ಕಂಡ ಕನಸು ನನಸಾಗಲಿ. ಮಂಡ್ಯ ಜಿಲ್ಲೆಯ ಯುವಕರು ಇಂತಹ ಕಾರ್ಯಕ್ರಮದ ಸದುಪಯೋಗ ಪಡೆದು ರಾಜ್ಯ ರಾಷ್ಟ್ರ ಮಟ್ಟದ ಸಾಧನೆ ಮಾಡಲಿ ಅಂತ ಹೇಳಿದರು. ಯುವಕರಲ್ಲಿ ನಾವು ಪ್ರತಿಭೆಯನ್ನು ಅನಾವರಣಗೊಳಿಸುವಂತಹ ಈ ಸಂದರ್ಭದಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವುದಕ್ಕೆ ಸರ್ಕಾರ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದೆ, ಅನೇಕ ಸೌಲಭ್ಯಗಳನ್ನು ಕೂಡ ನೀಡಿದೆ. ಬಹಳ ಹಿಂದೆ ಅನೇಕ ಪ್ರತಿಭೆಗಳು ಮಂಡ್ಯ ನಗರ ಅಂದರೆ ಕಲೆ, ಸಾಹಿತ್ಯ, ರಂಗಭೂಮಿ, ನಾಟಕ, ಜನಪದ ಎಲ್ಲ ಒಂದು ವಿಶೇಷತೆಗಳನ್ನು ಹೊಂದಿರುವಂತಹ ಈ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಪ್ರತಿಭೆಗಳಿವೆ. ಕಾಣ ಸಿಗುವಂತಹ ಪ್ರತಿಭೆಗಳಿದ್ರೆ ಕಾಣ ಎಲೆಮರೆ ಕಾಯಾಗಿರುವಂತಹ ಪ್ರತಿಭೆಗಳು ಸಾಕಷ್ಟಿದೆ. ರಾಷ್ಟ್ರ ಯುವ ಪ್ರಶಸ್ತಿ ವಿಜೇತರಾದ ಟಿ ನಾಗರಾಜ ಮಾತನಾಡಿ, ಯುವಕರಲ್ಲಿ ಪ್ರತಿಭೆಯನ್ನು ಬೆಳಕಿಗೆ ತರಬೇಕು. ಯುವಕರು ಸಾಧನೆಯ ಮೆಟ್ಟಲನ್ನು ಏರಲು ಇಲಾಖೆ ಸಹಕಾರಿಯಾಗಲಿದೆ. ಇದರ ಸದುಪಯೋಗ ಪಡೆದುಕೊಡಬೇಕು ಅಂತ ಹೇಳಿದರು. ವಿವಿಧ ಕ್ಷೇತ್ರದಲ್ಲೂ ಸಹ ಒಂದು ಇಲಾಖೆ ಸಹಾಯ ಮಾಡ್ತಾ ಇದೆ. ನಮ್ಮ ಪ್ರತಿಭೆಗೆ, ಸಾಂಸ್ಕೃತಿಕ ಪ್ರತಿಭೆ, ನಮ್ಮ ಹೃದಯದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಪ್ರತಿಭೆಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಈ ಯುವಜನೋತ್ಸವ. ನಾನು ಸಹ ಈ ಯುವಜನೋತ್ಸವದ ಮೂಲಕನೇ ನಾವೊಂದು ರಾಷ್ಟ್ರಪತಿಗೆ ಹೋಗಿದ್ದೇವೆ. ನಾವೊಂದು ಜನ ನಮ್ಮ ಸಂಪ್ರದಾಯ ನಾವೇ ಕಾಂಪಿಟೇಟಿವ್ ಆ ಟೈಮಲ್ಲಿ 85-86 ಅವತ್ತಿಂದ ನಾನು ಬೆಳೆಸ್ಕೊಂಡ್ಬಂದಿದ್ದ ಒಂದು ರಾಷ್ಟ್ರಪತಿ ಹೋಗುವುದು. ರಾಜ್ಯ ಯುವ ಪ್ರಶಸ್ತಿ ವಿಜೇತರಾದ ಮಂಗಲ ಯೋಗೇಶ್ ಮಾತನಾಡಿ, ರಾಷ್ಟ್ರ ಹಾಗೂ ರಾಜ್ಯ ಸಬಲೀಕರಣ ಕ್ರೀಡಾ ಇಲಾಖೆ ಯುವಜನತೆಗೆ ಹಲವಾರು ಯೋಜನೆ ತರುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದರು. ಅವಕಾಶ ಕಲ್ಪಿಸತಕ್ಕಂಥ ಒಂದು ವೇದಿಕೆ ಇದಾಗಿದೆ. ಬಂಧುಗಳೇ, ಇವತ್ತು ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ವಿಜೇತರಾದಂತಹ ಮಕ್ಕಳುಗಳು ರಾಜ್ಯವನ್ನು ಪ್ರತಿನಿಧಿಸಿ ರಾಜ್ಯದಿಂದ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸತಕ್ಕಂಥ ಅವಕಾಶ ಇದೆ. ಅಂದ್ರೆ ಒಂದು ಶ್ರೇಣೀಕೃತ ಮನಸ್ಸನ್ನು ಇಟ್ಕೊಂಡು ಸ್ಪರ್ಧಾ ಮನೋಭಾವದಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಜಿಲ್ಲೆಯನ್ನ, ರಾಜ್ಯವನ್ನ, ಈ ಗ್ರಾಮವನ್ನ, ಒಂದು ಪ್ರದೇಶವನ್ನ ಪ್ರತಿನಿಧಿಸಿ ತಾವು ಎನ್ನುವ ಮನೋಭಾವನ ಉಂಟು ಮಾಡತಕ್ಕಂಥ ಒಂದು ವೇದಿಕೆ ಈ ಜಿಲ್ಲಾ ಯುವಜನೋತ್ಸವ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಓಂ ಪ್ರಕಾಶ್, ಪ್ರಮೀಳಾ, ಕೆ ನಾಗಣ್ಣಗೌಡ, ಅರುಣಕುಮಾರಿ, ಅನುಪಮ, ಮಂಗಲ ಯೋಗೇಶ್, ಲಾಲಿಪಾಳ್ಯ ಮಹಾದೇವು, ಸುರೇಶ್ ಉಪಸ್ಥಿತರಿದ್ದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಕ್ಷೀರಸಾಗರ ಮಿತ್ರಕೂಟ ಕಿಲಾರ ಇವರ ವತಿಯಿಂದ ಶಿಕ್ಷಣ ಮತ್ತು ಭಾಷೆ ವಿಚಾರ ಸಂಕಿರಣ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕುವೆಂಪುರವರ ರಚಿತ ನಾಡಗೀತೆ ಹಾಗೂ ವೀಲುಗೋಳ ನಾರಾಯಣರವರ ಉದಯವಾಗಲಿ ನಮ್ಮ ಚೆಲುವ ನಾಡು ಗೀತೆಗೆ 100 ವರ್ಷ ತುಂಬಿದೆ. ಈ 2 ಗೀತೆಗಳಿಂದ ನಮ್ಮ ನಾಡನ್ನು ಹೇಗೆ ಕಟ್ಟಿ ಬಯಸಿದರು ಎಂಬುದು ತಿಳಿಯುತ್ತದೆ. ಭಾರತೀಯ ಮಾರುಕಟ್ಟೆಯನ್ನು ಜಾಗತೀಕರಣ ಮಾರುಕಟ್ಟೆಗೆ ಸೇರಿಸಲ್ಪಟ್ಟಿತ್ತು. ಜ್ಞಾನದ ಅಂತಾರಾಷ್ಟ್ರೀಯ ಭಾಗವಾಗಿ ಭಾಷೆಗಳು ಬೆಳೆದಿರುವುದು ಬಹಳ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದರು. ಭಾಷೆ ಜಾಹೀರಾತು ಭಾಷೆಯಾದಾಗ ಅದರ ಸ್ವರೂಪ ವಿದೇಶಿ ಮಾರುಕಟ್ಟೆಯಾಯಿತು. ಇದರಿಂದ ಸಣ್ಣ ಭಾಷೆಗಳು ಸಂಕಷ್ಟಕ್ಕೆ ಸಿಲುಕುವಂತಾಯಿತು ಅಂತ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ಭಾರತದ ಅನುಭವ ಜಗತ್ತಿನ ಒಳಗೆ ಸೇರಿಕೊಳ್ಳುವುದು ನಡೆಯಬಹುದಾದಂಥ ಪ್ರಕ್ರಿಯೆ ಅಂತ 90ರ ದಶಕದಲ್ಲಿ ಹೇಳಲಾಯಿತು ಮತ್ತು ನಾವೆಲ್ಲ ಅದನ್ನು ನಂಬಿದ್ದೀವಿ. ಇಂಟರ್ನ್ಯಾಷನಲೈಸೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್ ಅಂತ, ಜ್ಞಾನದ ಅಂತಾರಾಷ್ಟ್ರೀಕರಣ ಎಂಬ ಮಾತನ್ನು 90ರ ದಶಕದಲ್ಲಿ ತೇಲಿಬಿಡಲಾಯಿತು. ನಾವೆಲ್ಲ ಅದರ ಭಾಗವಾಗಿಯೇ ಕೆಲಸ ಮಾಡಿದ್ದೀವಿ. ಆದರೆ ಇಂಟರ್ನ್ಯಾಷನಲೈಸೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್, ಜ್ಞಾನದ ಅಂತಾರಾಷ್ಟ್ರೀಕರಣದ ಭಾಗವಾಗಿ ಭಾಷೆಗಳು ಬೆಳೆಯದೇ ಇರುವುದು ಬಹಳ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಇವತ್ತು ಈಗ ಒಂದು ಜಾಹೀರಾತು, ಭಾಷೆ
ಜಾಹೀರಾತಿನ ಭಾಷೆಯಾದಾಗ, ಅಡ್ವರ್ಟೈಸಿಂಗ್ ಲ್ಯಾಂಗ್ವೇಜ್ ಆದಾಗ ಏನಾಗ್ತದೆ, ಆ ಸ್ವರೂಪ ಜಗತ್ತಿನಾದ್ಯಂತ ಒಂದೇ ಥರ ಆಗಿದೆ. ಇವತ್ತು ಲೆನೋವಾ ಲ್ಯಾಪ್ಟಾಪ್ ಅಥವಾ ಒಂದು ಆ್ಯಪಲ್ ಕಂಪನಿ ತಯಾರು ಮಾಡುವಂಥ ಒಂದು ಮೊಬೈಲ್ನ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಅದು ಕನ್ನಡ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ, ಚೈನೀಸ್ ಭಾಷೆಯಲ್ಲಿ, ಜಪಾನಿ ಭಾಷೆಯಲ್ಲಿ, ಫ್ರೆಂಚ್ ಭಾಷೆಯಲ್ಲಿ, ಜರ್ಮನಿ ಭಾಷೆಯಲ್ಲಿ, ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ನಾವು ಮುಂದೆ ಸಾಗುತ್ತಿದ್ದರೂ ಸಹ ನಮ್ಮ ಮೂಲ ಬೇರನ್ನು ನಾವು ಮರೆಯಬಾರದು. ಬೇರು ಗಟ್ಟಿಯಾದರೆ ಮಾತ್ರ ಸದೃಢ ಮರ ಬೆಳೆಯಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು. ಹಾಗಾಗಿ ಇವತ್ತಿನ ವ್ಯವಸ್ಥೆಗಳಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಎತ್ತ ಸಾಗಿದೆ, ಭಾಷೆಯ ಬಗ್ಗೆ ನಾವೆಲ್ಲ ಎಷ್ಟು ಅಭಿಮಾನವನ್ನು ಹೊಂದಿದ್ದೇವೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿಕ್ಕೆ ಬಹುಶಃ ಇಂಥ ಒಂದು ವಿಚಾರ ಸಂಕಿರಣ ಔಚಿತ್ಯತೆಯಿಂದ ಕೂಡಿದೆ, ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋಂಥದ್ದು, ಇವತ್ತು ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಮನುಷ್ಯ ದಾಪುಗಾಲನ್ನು ಆಗ್ತಾ ಇದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮೂಲ ಬೇರನ್ನು ನಾವು ಮರಿತಾ ಇದ್ದೀವಿ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಆ ಬೇರು ಯಾವತ್ತೂ ಕೂಡ ಗಟ್ಟಿ ಆಗಬೇಕು. ಬೇರು ಗಟ್ಟಿಯಾದರೆ ಮಾತ್ರ ಒಂದು ಮರ ಚೆನ್ನಾಗಿ ನಿಂತು ಬೆಳೆದು ಹಸಿರನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಟಿ ತಿಮ್ಮೇಶ್ ಮಾತನಾಡಿ, ರಾಜ್ಯ ಆಡಳಿತ ಭಾಷೆ ಕನ್ನಡವಾಗಿದೆ. ಎಲ್ಲ ವ್ಯವಹಾರಗಳು ಕನ್ನಡ ಭಾಷೆಯಲ್ಲಿ ಆಗಬೇಕು. ತಾಯಿ ಮಗುವಿನ ಕರುಳು ಬಳ್ಳಿಯ ಸಂಬಂಧದಂತೆ ನಮ್ಮ ಭಾಷೆಯೊಂದಿಗೆ ಬರೆಯಬೇಕು. ಆಂಗ್ಲ ಭಾಷಾ ಶಿಕ್ಷಣದಲ್ಲಿ ಮುಂದಾಗುವ ಪೋಷಕರಿಗೆ ಮೂಲ ಕನ್ನಡ ಭಾಷೆಗೆ ತೊಡೆಯಿಡುವಂತಹ ಕೆಲಸವನ್ನು ಮಾಡುತ್ತಿರುವುದು ಸರಿಯಲ್ಲ ಅಂತ ಹೇಳಿದರು. ಮೊಬೈಲ್ ಫೋನ್ ಯಾರ ಹತ್ರ ಇದೆ ದಯವಿಟ್ಟು ಕೈ ಎತ್ತಿ. ವಿದ್ಯಾರ್ಥಿಗಳು ಮಾತ್ರ ಎಷ್ಟು ಜನರ ಕೈಯಲ್ಲಿ ಮೊಬೈಲ್ ಇದೆ? ಮೊಬೈಲ್ ಗೊತ್ತಾಯ್ತಲ್ಲ, ಎಲ್ಲರ ಹತ್ರ ಇದೆ. ಕೆಳಗಡೆ ಯಾರು ಎಷ್ಟು ನಿಜವಾಗ್ಲೂ ಹೇಳಬೇಕು, ಎಷ್ಟು ಪ್ರತಿಶತ ಅದರಲ್ಲಿ ಕನ್ನಡವನ್ನು ಬಳಸ್ತೀರಿ? ದಯವಿಟ್ಟು ಕೈ ಎತ್ತಿ. ಎಷ್ಟು ಪ್ರತಿಶತ ಅಂತ ಕೇಳಿದೆ ನಾನು, ಎಲ್ಲರೂ ಅಂತ ಕೇಳಿಲ್ಲ. ಎಷ್ಟು ಪ್ರತಿಶತ? ಯಾರಾದರೂ ಒಬ್ಬರು ಇಷ್ಟು ಪ್ರತಿಶತ ನಾನು ಉಪಯೋಗಿಸ್ತೀನಿ ಅಂತ ಹೇಳ್ಬೋದಾ? ಕನ್ನಡವನ್ನು ಎಷ್ಟು ಪ್ರತಿಶತ ಉಪಯೋಗಿಸ್ತೀಯಪ್ಪ ಒಂದು ದಿನಕ್ಕೆ ಕನ್ನಡ? ಎಷ್ಟು ಪ್ರತಿಶತ? 10%, 20%, 30%, 90%? ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಪದ್ಮಶೇಖರ್ ಮಾತನಾಡಿ, ಕರ್ನಾಟಕ ಎಂಬ ಹೆಸರಾಗಿ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಂತಹ ಸಂದರ್ಭದಲ್ಲೂ ಸಹ ಕನ್ನಡ ಭಾಷೆ ಉಳಿವಿನ ಚಿಂತನೆ ಮಾಡುವುದು ಒಂದು ಆತಂಕವಾಗಿ ಸಂಗತಿ. ಕನ್ನಡದ ಉಳಿವು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅವರು ಹೇಳಿದರು. ಉಳಿವು ಬೆಳವಣಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದ ಸುತ್ತಮುತ್ತ ನನ್ನದೇ ಆದಂತಹ ಒಂದು ಆಲೋಚನೆ ಏನಿದೆ ಅದನ್ನು ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ದೊಡ್ಡ ಟಿಪ್ಪಣಿ, ಒಂದು ಸಂಶೋಧನಾ ರೀತಿಯಲ್ಲಿ ನನ್ನ ಪಟ್ಟಿ ಸಿದ್ಧ ಇದೆ. ಇದು ಇವತ್ತಿಗೂ ಕೂಡ ನಾನು ವಿದ್ಯಾರ್ಥಿ ಇಂಥವನ್ನೆಲ್ಲ ನಾನು ಒಪ್ಕೊಳ್ಳೋಕ್ಕೆ ಹೋಗಲ್ಲ. ವಿಶ್ರಾಂತ ಪ್ರಾಂಶುಪಾಲರಾದ ಎಸ್ ಪಿ ಶಂಕರಗೌಡ ಮಾತನಾಡಿ, ಭಾಷೆ ಮತ್ತು ಶಿಕ್ಷಣ ಚರ್ಚಿತ ವಿಷಯವಾಗಿದೆ. ಶಿಕ್ಷಣದಲ್ಲಿ ಭಾಷೆ ಸರಿ, ಆದರೆ ಶಿಕ್ಷಣಕ್ಕೊಂದು ಭಾಷೆ ಇದೆಯೇ ಅಂತ ಪ್ರಶ್ನೆ ಮಾಡಿದರು. ಶಿಕ್ಷಣದ ಭಾಷೆಗೂ ಸಂಬಂಧವಿಲ್ಲ. ಭಾಷೆಯೇ ಇಲ್ಲದೆ ಶಿಕ್ಷಣ ನಡೆಯಲ್ವ ಅಂತ ಕೂಡ ಅವರು ಪ್ರಶ್ನೆ ಮಾಡಿದರು. ನನ್ನ ಸುಮಾರು 60 ವರ್ಷಗಳ ಕ್ರೆಡಿಬಿಲಿಟಿ ಹಾಳಾಗತ್ತೆ. ಅದರಿಂದ ನಾವಿಬ್ಬರು ಒಂದು ಒಪ್ಪಂದ ಮಾಡಿಕೊಂಡು ಆದಷ್ಟು ಕಡಿಮೆ ಮಾತಾಡ್ತೀನಿ. ಆದಷ್ಟು ಅನ್ನೋದನ್ನು ಇನ್ವರ್ಟೆಡ್ ಕಾಮ, ಎಷ್ಟು ಅಂತ ಗೊತ್ತಿಲ್ಲ. ಇನ್ನೊಂದು ಶಿಕ್ಷಣದಲ್ಲಿ ಒಂದು ಮಾತು ಹೇಳ್ತೇವೆ ನಾವು, ಹಸ್ದವನು ಪಾಠ ಮಾಡಬೇಡ ಅಂತ. ಅನಿವಾರ್ಯವಾಗಿ ನಾವು ಈಗ ಹಸ್ದವ್ರಿಗೆ ಪಾಠ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮುಂದೆ ಕೂತಿರ್ತಕ್ಕಂಥ ಭಾಳಷ್ಟು ಮಂದಿಗೆ ಪಕ್ಕಕ್ಕಿಟ್ಟು ನೇರವಾಗಿ ನಾನು ವಿದ್ಯಾರ್ಥಿಗಳ ಜೊತೆ ನನ್ನ ಸಂವಹನವನ್ನು ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ವೇದಿಕೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಆನಗಲ್, ಡಿ ಶಿವರಾಜ್, ಕೆ ನವೀನ್ ಗೌಡ, ಎಚ್ ಆರ್ ಕನಿಕಾ, ಕಿಲಾರ ಕೃಷ್ಣೇಗೌಡ ಸೇರಿದಂತೆ ಅನೇಕರಿದ್ದರು. ಮತ್ತಹಳ್ಳಿ ಗ್ರಾಮಸ್ಥರಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ವಿದ್ಯಾರ್ಥಿಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು.
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೊತ್ತತಿ ಗ್ರಾಮ ಪಂಚಾಯಿತಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸಂಭ್ರಮ ಸಮಾರಂಭದ ಅಂಗವಾಗಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾಲೇಜಿನ ಬೆಳೆ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿ, ಗ್ರಾಮದಲ್ಲಿ ಶಿಬಿರಾರ್ಥಿಗಳಿಗೆ ಗ್ರಾಮಸ್ಥರು ಮತ್ತು ರೈತರು ತಮ್ಮ ಮನೆಯ ಮಕ್ಕಳಂತೆ ನೋಡಿಕೊಂಡು ಜೊತೆಗೆ ವಿದ್ಯಾರ್ಥಿಗಳು ರೈತರಿಗೆ ಅನುಕೂಲವಾಗುವಂಥ ಹೊಸ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದರಿಂದ ಅನುಕೂಲವಾಗಿದೆ ಅಂತ ಹೇಳಿದರು. ರೈತರು ನಮ್ಮ ಮಕ್ಕಳನ್ನು 90 ದಿನಗಳ ಕಾಲ ಪ್ರೀತಿಯಿಂದ ಕಂಡಿರುವ ಕಾರಣ ಮಂಡ್ಯ ವಿಶ್ವವಿದ್ಯಾಲಯ ಅವರಿಗೆ ಆಭಾರಿಯಾಗುತ್ತದೆ ಅಂತ ಅವರು ತಿಳಿಸಿದರು. ಶಿಬಿರಾರ್ಥಿಗಳೇ ಮತ್ತು ಮಕ್ಕಳೇ, ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಆ್ಯಕ್ಚುಲಿ ಬೇಡ ಅಂತಲೇ ಹೇಳಿದ್ವಿ. ಸಚಿನ್ ಅವರು ಬಹಳ ಪೂರ್ವಕವಾಗಿ ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳಂತೆ ಇಷ್ಟು ಇದುವರೆಗೂ ನೋಡ್ಕೊಂಡಿದ್ದೀರಲ್ಲ, ಅದಕ್ಕಿಂತ ದೊಡ್ಡ ಮಕ್ಕಳು ಅದೇ ಒಂದು ದೊಡ್ಡ ಉಡುಗೊರೆ. ನೋಡಿ, ಇಲ್ಲಿ ನಮ್ಮ ಕೃಷಿ ಕಾಲೇಜಿನಲ್ಲಿ ಬರ್ತಕ್ಕಂಥ ಅನೇಕ ಮಕ್ಕಳು ಎಲ್ಲರೂ ಸಹ ಇದೇ ಥರ ಗ್ರಾಮೀಣ ಸಭೆಯಿಂದ ಬಂದಂಥವ್ರು ಎಲ್ಲ ರೈತರು. ನಾನು ಕೂಡ ರೈತನ ಬಂದು, ನಾನು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು ಮೂಡಿಗೆರೆ ಅಂತೇಳಿ ಒಂದು ಗ್ರಾಮ, ಅಲ್ಲೂ ನಾನು ನಮ್ಮ ತಂದೆ ತಾಯಿಗಳಿಗೆ ನಾನು 8ನೇ ಮಗನಾಗಿ ಕೃಷಿಕ ಸತತ 3 ತಿಂಗಳ ಕಾಲ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ಮಾಡ್ತಾ ಇದ್ರು. ಆ ಶಿಬಿರ ಇವತ್ತು ಅಂತಿಮ ಹಂತಕ್ಕೆ ತಲುಪಿ ಇಂದು ಶಿಬಿರದ ಎಲ್ಲ ಶಿಬಿರಾರ್ಥಿಗಳಿಗೆ ಗ್ರಾಮದ ಪರವಾಗಿ ಹಾಗೂ ಸಹಕಾರ ಸಂಘಗಳ ಪರವಾಗಿ ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಏನು ಗ್ರಾಮೀಣ ಕಾರ್ಯಾನುಭವ ಶಿಬಿರ ಏನು 3 ತಿಂಗಳುಗಳ ಕಾಲ ನಮ್ಮ ಗ್ರಾಮದಲ್ಲಿ ಇಟ್ಟಿದ್ರು, ರೈತರೊಟ್ಟಿಗೆ ವಿದ್ಯಾರ್ಥಿಗಳು ಅವರು ಕಲಿತು ಹೊಸ ಹೊಸ ತಳಿಗಳ ಬಗ್ಗೆ, ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ರೈತರುಗಳಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಹಾದಿಯಾಗಿ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಮಕ್ಕಳ ಹಾದಿಯಾಗಿ ಹಾಗೆ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಈ ಸಂದರ್ಭದಲ್ಲಿ ನಾವು ಗ್ರಾಮದ ಪರವಾಗಿ ಹಾಗೂ ನಮ್ಮ ಪಂಚಾಯಿತಿ ಪರವಾಗಿ ನಾವು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹಾಗೂ ವಿಶ್ವವಿದ್ಯಾಲಯದ ಎಲ್ಲ ಇದೇ ತಿಂಗಳು 16ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಕಾಲೇಜಿನಲ್ಲಿ ಮಂಡ್ಯ ಜಿಲ್ಲೆಯ 57 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕ್ರೀಡಾಗಳು ಭಾಗವಹಿಸಲಿದ್ದು, ಕ್ರೀಡಾಕೂಟವನ್ನು ಉತ್ತಮ ರೀತಿಯಲ್ಲಿ ಆಯೋಜಿಸಲಾಗಿದೆ ಅಂತ ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 10 ಕಿಲೋಮೀಟರ್ ಗುಡ್ಡಗಾಡು ಓಟದ ಸ್ಪರ್ಧೆ ನಡೆಯಲಿದ್ದು, ಈ ಸ್ಪರ್ಧೆಗೆ ಭಾಗವಹಿಸುವ ಎಲ್ಲ ಮಕ್ಕಳಿಗೂ ನಾವು ವ್ಯವಸ್ಥೆ ಮಾಡಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೀ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಡಿ, ಮಕ್ಕಳಿಗೆ ಕ್ರೀಡೆಯ ಬಗ್ಗೆ ಆಸಕ್ತಿ ಮೂಡಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ಶಿಕ್ಷಣ ಸಚಿವರಾದ ಸುಧಾಕರ್ ಅವರು ಆದೇಶ ಹೊರಡಿಸಿದ್ದು, ಈ ಕಾರ್ಯಕ್ರಮಕ್ಕೆ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿ ಭಾಗವಹಿಸುತ್ತಾರೆ. ಇತ್ತೀಚೆಗೆ ನಡೆದ ಚೆಸ್ ಪಂದ್ಯಾವಳಿಯಲ್ಲಿ ಕಾಲೇಜಿನ 5 ವಿದ್ಯಾರ್ಥಿಗಳು ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅಲ್ಲದೆ ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಅಂತ ಅವರು ಹೇಳಿದರು. ಕಾಲೇಜು ಹಲಗೂರು ಪ್ರಾಂಶುಪಾಲರಾಗಿರ್ತಕ್ಕಂಥ ಆಲಂಗೂರು ಮಂಜುನಾಥ್ ಆದ ನಾನು ದಿನಾಂಕ 16/10/2025 ಮಂಡ್ಯ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುವಂಥ ಸರಿಸುಮಾರು 57 ಕಾಲೇಜುಗಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು 57 ಕಾಲೇಜುಗಳು ಅಲ್ಲಿನ ಕ್ರೀಡಾಪಟುಗಳು ನಮ್ಮ ಕಾಲೇಜಿನ ಸಹಯೋಗದೊಂದಿಗೆ ಗುಡ್ಡಗಾಡು ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿರ್ತದೆ. ಈ ಓಟದ ಸ್ಪರ್ಧೆಯಲ್ಲಿ ವಿವಿಧ ಕಾಲೇಜುಗಳಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ರೀಡಾಪಟುಗಳಿಗೂ ನನ್ನ ಕಾಲೇಜಿನ ಎಲ್ಲ ಬೋಧಕ ಹಾಗೂ ಬೋಧಕೇತರ ವರ್ಗದ ಪರವಾಗಿಯೂ ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸರವರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸಲು ಇಷ್ಟಪಡ್ತೇನೆ. ಮೊದಲಿಗೆ ಮತ್ತೊಂದು, ಇವತ್ತಿನ ಸರ್ಕಾರ ಶೈಕ್ಷಣಿಕ ಜೊತೆಯಲ್ಲಿ ಕ್ರೀಡೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಏನು ಒಂದು ಧ್ಯೇಯ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿಯೂ ಕೂಡ ನೀವು ಕೇವಲ ಕಲಿಕೆಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೀರೋ, ಎಷ್ಟು ಮಹತ್ವವನ್ನು ಕೊಡ್ತೀರೋ, ಅದೇ ರೀತಿಯಾಗಿ ಕ್ರೀಡಾ ವಿಚಾರಗಳಿಗೂ ಕೂಡ ಹೆಚ್ಚಿನ ಆಸಕ್ತಿಯನ್ನು, ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸಾಹೇಬರು ಕೂಡ ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಹಾಗೂ ನಮ್ಮ ಮಾನ್ಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಸ್ವಾಮಿಯವರು ಕೂಡ ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ
ನಮ್ಮ ಅಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕ್ರೀಡಾ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ಇಟ್ಕೊಂಡು ಏನು ಅವರು ನಮಗೆಲ್ಲರಿಗೂ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ, ಆ ಉತ್ತೇಜನಕ್ಕೆ ನನ್ನ ಇಡೀ ಕಾಲೇಜಿನ ಎಲ್ಲ ಬೋಧಕೇತರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ, ಚಿರಋಣಿಗಳಾಗಿದ್ದೇವೆ. ಹಾಗೂ ಮಂಡ್ಯ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಡಾಕ್ಟರ್ ಶಿವಚಿತ್ತಪ್ಪ ಸಾಹೇಬರು ಕೂಡ ನಮ್ಮ ಕಾಲೇಜಿನ ಬಗ್ಗೆ ಹೆಚ್ಚಿನ ಅಭಿಮಾನ ಮತ್ತು ಗೌರವವನ್ನು ಇಟ್ಕೊಂಡು ಈ ಒಂದು ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಹಾಕಿದ್ದಾರೆ. ಅದನ್ನು ಬಹಳ ಯಶಸ್ವಿಯಾಗಿ ನನ್ನ ಒಂದು ಕಾಲೇಜಿನ ಬೋಧಕ ವರ್ಗ ಏನಿದೆ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಸಾಹೇಬರು ಮತ್ತು ನಮ್ಮ ಡಾಕ್ಟರ್ ಶಂಕರೇಗೌಡರು ಮತ್ತು ಮಹೇಶ್ ಬಾಬುರವರು ಹಾಗೂ ನಮ್ಮ ಡಾಕ್ಟರ್ ಸೀಮಾ ಕೋಸರ್ ಮೇಡಮ್ ಅವರು, ತಾರಾ ಜಯಲಕ್ಷ್ಮಿ ಮೇಡಮ್ ಅವರು, ವಿಶೇಷವಾಗಿ ಪ್ರೊಫೆಸರ್ ಗುರುಪ್ರಸಾದ್ ಸರ್ ಅವರು, ಸುಧಾ ಬಿದ್ರಿ ಮೇಡಮ್ ಅವರು ಮತ್ತು ಇತಿಹಾಸ ವಿಭಾಗದ ರವಿ ಸಾಹೇಬರು ಎಲ್ಲರ ಒಂದು ಸಹಕಾರ ಮತ್ತು ಬೆಂಬಲದೊಂದಿಗೆ ಈ ಒಂದು ಗುಡ್ಡಗಾಡು ಓಟದ ಸ್ಪರ್ಧೆಯನ್ನು ಯಶಸ್ವಿಗೊಳಿಸ್ತೀವಿ ಅಂತಕ್ಕಂಥ ಒಂದು ವಿಷಯವನ್ನು ನಾನು ತಮಗೆ ತಿಳಿಸಲು ಇಷ್ಟಪಡ್ತೇನೆ. ವಿಶೇಷವಾಗಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೊನ್ನೆ ತಾನೇ ಚೆಸ್ ಕಾಂಪಿಟೇಷನ್ನಲ್ಲಿ ನನ್ನ ಕಾಲೇಜಿನ 5 ಜನ ವಿದ್ಯಾರ್ಥಿನಿಯರು ಹೋಗಿ ಸೆಕೆಂಡ್ ಪ್ಲೇಸನ್ನು ಪಡ್ಕೊಂಬಂದಿದ್ದಾರೆ. ಆ ಇಡೀ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥವರು ನನ್ನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರು. ಅವರ ಮಾರ್ಗದರ್ಶನ ಮತ್ತು ಅವರ ಏನು ಒಂದು ಉತ್ತಮವಾದಂಥ ತರಬೇತಿಯನ್ನು ಕೊಟ್ಟರು, ಆ ತರಬೇತಿಯೊಂದಿಗೆ ನನ್ನ ವಿದ್ಯಾರ್ಥಿನಿಯರು ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ 2ನೇ ಪ್ಲೇಸನ್ನು ನನ್ನ ಕಾಲೇಜಿಗೆ ತಂದುಕೊಟ್ಟಿದ್ದಾರೆ. ನಾನು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅಲಗೂರಿನ ವಿದ್ಯಾಭಾರತಿ ಸಂಸ್ಥೆ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ಚೆನ್ನೈನಹಳ್ಳಿ ಜನಸ್ನೇಹಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಜೆ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಬಹುಮಾನ ಪಡೆದು ಶಾಲೆಯ ಕೀರ್ತಿ ಹೆಚ್ಚಿದ್ದಾರೆ ಅಂತ ಪ್ರಾಂಶುಪಾಲೆ ಲಲಿತಮ್ಮ ತಿಳಿಸಿದರು. ಸಂಯೋಜಕ ವಿಕಾಸ್ ಮಾತನಾಡಿ, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ 3 ರಾಜ್ಯಗಳ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ 100 ಮೀಟರ್ ಓಟ ಮತ್ತು ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಮಹಮ್ಮದ್ ಸಯೀದ್ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಗುಂಡು ಎಸೆದಲ್ಲಿ ಧನ್ಯತಾ ಪ್ರಥಮ ಸ್ಥಾನ, ಮುಂದಿನ ರಾಷ್ಟ್ರಮಟ್ಟದಲ್ಲಿ ಗೆದ್ದು ಬರಲಿ ಅಂತ ಆಶಿಸಿದರು. ರಾಜ್ಯ ಮಟ್ಟದ ಸ್ಪರ್ಧೆ ನಡೆದಿದ್ದು 3, 4, 5 ಜನಸೇವಾ ವಿದ್ಯಾಕೇಂದ್ರ ಚೆನ್ನೈನಹಳ್ಳಿ ಬೆಂಗಳೂರು ಇಲ್ಲಿ ನಡೆಯಿತು. ಇಲ್ಲಿ ಭಾಗವಹಿಸಿದ ನಮ್ಮ ವಿದ್ಯಾರ್ಥಿಗಳು ಶ್ರೀಸಮವಾಗಿ ಮೊಹಮ್ಮದ್ ಶಾಹಿದ್ ಎಂಬ ವಿದ್ಯಾರ್ಥಿ 100 ಮೀಟರ್ ಓಟ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗ್ತಾರೆ. ಅದೇ ರೀತಿ ಧನ್ಯತಾ ವಿ ಎಂಬ ವಿದ್ಯಾರ್ಥಿನಿ ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ವಿಭಾಗ ಮಟ್ಟದಲ್ಲಿ 3 ರಾಜ್ಯಗಳ ಸಮ್ಮಿಲನ ಇರುತ್ತೆ, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ. ಈ ಕ್ಲಿಷ್ಟಕರವಾದ ಸಂದರ್ಭದಲ್ಲೂ ನಮ್ಮ ವಿದ್ಯಾರ್ಥಿಯಾದ ಮೊಹಮ್ಮದ್ ಶಾಹಿದ್ ಎಂಬ ವಿದ್ಯಾರ್ಥಿ 100 ಮೀಟರ್ ಓಟ ಮತ್ತು ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹೋಬಳಿ ಮಟ್ಟ, ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಗಳಲ್ಲಿ ವಿಜೇತರಾಗಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಅಂತರ್ಜಾಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆಯಲು ಸಹಕರಿಸಿದ ಶಿಕ್ಷಕರ ಸಲಹೆ ಹಾಗೂ ಸಹಕಾರದಿಂದ ನನಗೆ ಪ್ರಥಮ ಸ್ಥಾನ ಪಡೆಯಲು ಸಹಕಾರಿಯಾಗಿರುವುದಕ್ಕೆ ಆಭಾರಿಯಾಗಿದ್ದೇನೆ ಅಂತ ವಿದ್ಯಾರ್ಥಿ ಮೊಹಮ್ಮದ್ ಸಯೀದ್ ಮತ್ತು ವಿ ಧನ್ಯತಾ ತಮ್ಮ ಅನಿಸಿಕೆ ಹಂಚಿಕೊಂಡರು. ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾಭಾರತಿ ಲೆವೆಲಿಂದ ನಾನು ಸ್ಟೇಟ್ ಮತ್ತು ಝೋನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದೆ. ಅದರಲ್ಲಿ ನಾನು ಫಸ್ಟ್ ಪ್ರೈಸ್. ಕಾಂಪಿಟೇಷನ್ ತುಂಬ ಇದ್ದವು, ಆದರೆ ನಮ್ಮ ಸ್ಕಿಲ್ಲಿಫುಲ್ಲಿಯಾಗಿ ಆಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನಾನು ಸ್ಕಿಲ್ಲಿಫುಲ್ಲಿಯಾಗಿ ಝೋನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಪಡೆದಿದ್ದೀನಿ. ಅದು ಸ್ಕಿಲ್ಲಿಫುಲ್ಲಿಯಾಗಿ ಹೇಳ್ಕೊಟ್ಟ ನಮ್ಮ ಪಿ ಟಿ ಸರ್ಗೂ ಧನ್ಯವಾದಗಳು. ಹಾಗೂ ನಮಗೆ ಸಪೋರ್ಟ್ ಮಾಡಿದ ನಮ್ಮ ಪ್ರಿನ್ಸಿಪಾಲ್ ಹೆಡ್ಸರ್ ಎಲ್ಲ. ನನಗೆ ವಿದ್ಯಾಭಾರತಿಯಿಂದ ನಾನು ಸ್ಟೇಟ್ ಮತ್ತು ಝೋನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ವಿ. ಸ್ಟೇಟ್ ಲೆವೆಲಲ್ಲಿ ತುಂಬ ಕಾಂಪಿಟೇಷನ್ ಇತ್ತು, ಅದರಲ್ಲಿ ನಾವು ಫಸ್ಟ್ ತಗೊಂಡು ಝೋನಲ್ ಲೆವೆಲ್ಗೆ ಸೆಲೆಕ್ಟ್ ಆದ್ವಿ. ಅದರಲ್ಲಿ 3 ಸ್ಟೇಟ್ಸ್ ಪಾರ್ಟಿಸಿಪೇಟ್ ಮಾಡ್ತಿತ್ತು, ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ. ಅದರಲ್ಲಿ ನಾನು ಸೆಕೆಂಡ್ ಪ್ಲೇಸ್ ಬಂದಿದ್ದೀನಿ. ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಪಿ ಟಿ ಸರ್, ಪ್ರಿನ್ಸಿಪಲ್, ನಮ್ಮ ಹೆಡ್ಸರ್ ಎಲ್ಲ ಟೀಚರ್ಸ್ಗೆ. ಈ ಸಂದರ್ಭದಲ್ಲಿ ಸೋಮಶೇಖರ್, ಲಲಿತಾಂಬ, ವಿಕಾಶ್, ರಾಜಶೇಖರ್ ಮೂರ್ತಿ ಹಾಜರಿದ್ದರು. ಮದ್ದೂರು ತಾಲೂಕಿನ ಗಡಿ ನಿಡಘಟ್ಟದಿಂದ ನಗರ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದಲೂ ಅಪೂರ್ಣಗೊಂಡಿರುವ ಬೆಂಗಳೂರು ಮೈಸೂರು ಹೆದ್ದಾರಿ ಕಾಮಗಾರಿಯ ಪರಿಶೀಲನೆಯನ್ನು ಶಾಸಕ ಕೆ ಎಂ ಉದಯ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ನಡೆಸಿದರು. ನಗರ ಹಾಗೂ ಇತರೆಡೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪೂರ್ಣಗೊಂಡಿರುವ ಕಾಮಗಾರಿಗಳನ್ನು 1 ವಾರದೊಳಗೆ ಪ್ರಾರಂಭ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದು ಒಳ್ಳೆ ಫೋಟೋ. ಕಳ್ಕೊಂಡು ಬೇರೆ ಕಡೆ ಅಲ್ಲೆಲ್ಲ ಹಾಕೋದು. 2-3 ಕೆಲಸ ಶುರು ಮಾಡ್ತಾರೆ.
ಅವ್ರು ಕಿದಾಕು ಬಂದು ನೀವೇ ಏನೇನಾದ್ರು ಹಾಕ್ಕೊಬಿಡಿ. ತಾಲೂಕಿನ ನಿಡಘಟ್ಟ ಗ್ರಾಮದಿಂದ ಮದ್ದೂರು ನಗರದ ಪ್ರವಾಸಿ ಮಂದಿರದವರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಭೂಸ್ವಾಧೀನ ಅಧಿಕಾರಿಗಳು, ಎಂಜಿನಿಯರ್ಗಳು ಸೇರಿದಂತೆ ಕಾಮಗಾರಿಗೆ ಸಂಬಂಧಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ಅಪೂರ್ಣ ಕಾಮಗಾರಿನ ಪರಿಶೀಲನೆ ನಡೆಸಿ ಸ್ಥಳೀಯ ನಿವಾಸಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಹೆದ್ದಾರಿ ಮತ್ತು ಸರ್ವಿಸ್ ರಸ್ತೆಗಳ ಬಾಕಿ ಇರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲು, ಹಾಗೆಯೇ ಭೂಸ್ವಾಧೀನ ಪ್ರಕ್ರಿಯೆಗಳಿದ್ದರೆ ಕಾನೂನು ಕಾರ್ಯವಿಧಾನಗಳನ್ನು ತ್ವರಿತಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಉದ್ಘಾಟನೆಯಾಗಿ 3 ವರ್ಷ ಆಗಿದೆ. ಆದರೆ ಅಪೂರ್ಣಗೊಂಡಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ. ಈಗಾಗಲೇ ಕಾಮಗಾರಿ ಸಂಬಂಧ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸಿ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ವಾಬ್ಲೆ, ಅಭಿಯಂತರರಾದ ಅರುಣ್, ಚೆಲುವರಾಜು, ತಿಮ್ಮೇಗೌಡ ಸೇರಿದಂತೆ ಅನೇಕರಿದ್ದರು. ಕೇರ್ಪೇಟೆ ತಾಲೂಕಿನ ಸುಪುತ್ರ ಹಾಲಿ ಚಿತ್ರದುರ್ಗ ಜಿಲ್ಲಾ ಪ್ರಜಾವಾಣಿ ಪತ್ರಿಕೆಯ ವರದಿಗಾರ MN ಯೋಗೇಶ್ ಅವರ ವಿಶೇಷ ವರದಿಗಳನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ವಾರ್ತಾ ಇಲಾಖೆ ಮೂಲಕ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿರುವುದಕ್ಕೆ ಅವರ ಹುಟ್ಟೂರಿನಲ್ಲಿ ಎಲ್ಲ ವರದಿಗಾರರು ಸನ್ಮಾನಿಸಿ ಗೌರವಿಸಿದರು. ಮಂಡ್ಯ ಜಿಲ್ಲೆಯಲ್ಲಿಯೇ ಯೋಗೇಶ್ ಮಾತ್ರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಹಿರಿಯ ವರದಿಗಾರರಾದ ನೀಲಕಂಠಣ್ಣ, ಬಳ್ಳೆಕೆರೆ ಮಂಜು, ಕಾಳೇಗೌಡ, ಚಂದ್ರು, ಬಸವರಾಜು, ಆನಂದ್, ಮಂಜುನಾಥ್ ಹಾಗೂ ಇನ್ನಿತರರು ರಾಮದಾಸ್ ಹೋಟೆಲ್ನಲ್ಲಿ ತಾಲೂಕು ವರದಿಗಾರ ಪರವಾಗಿ ಯೋಗೇಶ್ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿದರು. ಗ್ರಾಮದಲ್ಲಿ ಜನ್ಮವನ್ನು ತಾಳಿ ರಾಜ್ಯದಾದ್ಯಂತ ಒಂದು ಹೆಸರನ್ನ ಗಳಿಸಿ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಒಂದು ಛಾಪನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇರುವಂತ ಯೋಗೇಶ್ ಅವರಿಗೆ ನಾವು ಎಲ್ಲ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಪತ್ರಿಕಾ ಮಿತ್ರರ ಪರವಾಗಿ ಸನ್ಮಾನಿಸಿ ಗೌರವಿಸ್ತಾ ಇದ್ದೀವಿ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಯೋಗೇಶ್ ಅವರು, ಇದು ನನ್ನ ಜನ್ಮಸಿದ್ಧ ಪೂರ್ವ ಫಲವಾದಂಥ ಕಾರ್ಯಕ್ರಮವಾಗಿದ್ದು ಹುಟ್ಟೂರಿನಲ್ಲಿ ಪ್ರಶಸ್ತಿ ನೀಡಿರುವುದು ಅತ್ಯಂತ ಖುಷಿ ಕೊಟ್ಟಿದೆ ಅಂತ ಹೇಳಿದರು. ನನಗೆ ನನ್ನನ್ನು ಪತ್ರಿಕೋದ್ಯಮಕ್ಕೆ ಸೆಳೆದಿದ್ದು ಈ ನೆಲ. ನಾನು ಪತ್ರಕರ್ತ ಆಗಬೇಕು ಅನ್ನೋ ಏನು ಉದ್ದೇಶ ಇರಲಿಲ್ಲ. ನಾನು KR ಪೇಟೆಗೆ ಬಂದಾಗ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೆಸರನ್ನು ನೋಡ್ತಾ ಇದ್ದೆ, ತೊಗಟ ವೀರ ನೀಲಕಂಠ. ಇದು ಚೆನ್ನಾಗಿ ಉಳ್ಕೊಳ್ಕೊಂಡಿದ್ದೀನಿ ಅದನ್ನು. ಪತ್ರಕರ್ತರು ಸುದ್ದಿಗಳಿಗೆ ಸಂಪರ್ಕಿಸಿ ಅಂತ ಬಸ್ ಸ್ಟ್ಯಾಂಡಲ್ಲಿ ಒಂದು ಬೋರ್ಡ್ ಇತ್ತು. ಅದನ್ನು ನೋಡ್ತಾ ಇದ್ದೆ. ಪತ್ರಕರ್ತ ಏನು ಪತ್ರಕರ್ತ ಆಗಬೇಕಲ್ಲ, ನಾನು ಏನು ಮಾಡೋದು. ಆಮೇಲೆ PUC ಸೇರಿಕೊಂಡೆ. PUCನಲ್ಲಿ ಒಂದಷ್ಟು ಸ್ಪರ್ಧೆಗಳಲ್ಲಿ ನನಗೆ 1-2 ಬಹುಮಾನ ಬಂದಿದ್ದು. ಆ ಬಹುಮಾನ ವಿತರಣಾ ಸಮಾರಂಭಕ್ಕೆ ನೀಲಕಂಠ ಅವರೇ ಬಂದಿದ್ದರು. ನನಗೆ ಅವರೇ ಬಹುಮಾನ ಕೊಟ್ಟರು. ಕೃಷ್ಣರಾಜ ಕಾಲೇಜಲ್ಲಿ ಅವರೇ ಬಹುಮಾನ ಕೊಟ್ಟರು ನನಗೆ. ಅವತ್ತು ನಾನು ಕೇಳಿದೆ ಅವ್ರನ್ನ, ಪತ್ರಕರ್ತ ಆಗಬೇಕಂದ್ರೆ ಏನು ಮಾಡಬೇಕು ಅಂತ. ಅವ್ರು ಹೇಳಿದ್ರು, ಒಂದಷ್ಟು ಮಾರ್ಗದರ್ಶನವನ್ನು ನನಗೆ ಕೊಟ್ಟರು. ಅದು ಇನ್ನೂ ಗಾಢ ಆಯಿತು. ಪತ್ರಕರ್ತ ಆಗೋದು ಈ ಥರ ಬರವಣಿಗೆ ಸ್ಟಾರ್ಟ್ ಮಾಡಬೇಕು, ಬರವಣಿಗೆ ಇದ್ದರೆ ಪತ್ರಕರ್ತ ಆಗ್ಬೋದು ಅನ್ನೋದು ಗಾಢವಾಗಿ ನನ್ನ ಮನಸ್ಸಲ್ಲಿ ಇನ್ನೊಂದಷ್ಟು ಕೂರಿತು. ಆಮೇಲೆ ನನ್ನ ಗುರುಗಳು ಹರಿಚರಣ ತಿಲಕ್ ಅವರು ಕನ್ನಡ ಉಪನ್ಯಾಸಕರು. ಅವರು ಅದೇ ಸಮಯದಲ್ಲಿ ಅತ್ತಿಗುಪ್ಪೆ ಅನ್ನೋ ಒಂದು ಪತ್ರಿಕೆನ ಸ್ಟಾರ್ಟ್ ಮಾಡಿದ್ರು. ಮತ್ತಷ್ಟು ಸೇರ್ಕೊತು. ನಾನು ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಪದವಿ ಸೇರಿಕೊಂಡೆ. ಪದವಿ ಆದಮೇಲೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸ್ವಲ್ಪ ರಂಗಭೂಮಿ ಒಡನಾಟವನ್ನು ಹಚ್ಚಿಕೊಂಡೆ. ಅಲ್ಲಿ ಒಂದು ರಂಗಭೂಮಿ ಭಾರತೀಯ ರಂಗಶಿಕ್ಷಣ ಕೇಂದ್ರದಲ್ಲಿ ಒಂದು ಕೋರ್ಸ್ ಕೂಡ ಸೇರ್ಕೊಂಡೆ. ಅವ್ರು ನನಗೊಂದು ಅಸೈನ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನು ಬರೀತಾನೆ ಅಂತ, ಬರೀಲಿಕ್ಕೆ ಆಸಕ್ತಿ ಇದೆ ಅನ್ನೋ ಕಾರಣಕ್ಕೆ ನನಗೆ ನಾಟಕ ನೋಡಿ, ನಾಟಕದ ಬಗ್ಗೆ ಏನಾದರೂ ನಿನಗೆ ಅನಿಸಿದ್ದನ್ನು ಬರೀ ಅಂತ ಒಂದು ಅಸೈನ್ಮೆಂಟನ್ನು ನನಗೆ ಕೊಟ್ಟರು. ಬಸರಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉದ್ಯಮಿ ಮಹಲಿಂಗೇಗೌಡ ಅವರು ಹುಟ್ಟುಹಬ್ಬದ ಅಂಗವಾಗಿ ಹಲವು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಅಕ್ಟೋಬರ್ 19ರಂದು ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದೆ ಅಂತ ಶ್ರೀ ಮಹಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ನ ಸಂಘಟನಾ ಕಾರ್ಯದರ್ಶಿ ಜೆ ಮೋಹನ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹಲಿಂಗೇಗೌಡ ಅವರು ಆಪ್ತರು, ಅಭಿಮಾನಿ ಬಳಗ, MR ಗ್ರೂಪ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡ, ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ, ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗಡೆ, ಶಿವಮೊಗ್ಗದ ಕುವೆಂಪು ವಿವಿಯ ಉಪಕುಲಪತಿ ಶರತ್ ಆನಂದಮೂರ್ತಿ, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಚಲನಚಿತ್ರ ನಿರ್ಮಾಪಕ ಒಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರೈತರಿಗೆ 2500 ತೆಂಗಿನ ಸಸಿ ವಿತರಣೆ, 50ಕ್ಕೂ ಹೆಚ್ಚು ಉದ್ಯೋಗ ಸಂಸ್ಥೆಗಳು ಒಳಗೊಂಡಂತೆ ಉದ್ಯೋಗ ಮೇಳ, 1000ಕ್ಕೂ ಹೆಚ್ಚು ಹೆಲ್ಮೆಟ್ ವಿತರಣೆ, ಮಂಡ್ಯ ನಗರದ ಪಶ್ಚಿಮ ಠಾಣೆ ಪೊಲೀಸರಿಗೆ ಜರ್ಕಿನ್,
ಪ್ರಗತಿಪರ 7 ಮಂದಿ ರೈತರಿಗೆ ಪ್ರಶಸ್ತಿ ಪ್ರದಾನ, ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಅತಿ ಹೆಚ್ಚು ಅಂಕ ಪಡೆದ SSLC ಮತ್ತು PUC ತಲಾ 3 ವಿದ್ಯಾರ್ಥಿಗಳಿಗೆ ನಗದು ಸಹಿತ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಅಂತ ವಿವರಣೆ ನೀಡಿದರು. ಒಂದು ಸಮಾಜದ ಸುತ್ತು ಸೇವೆಗೆ ಒಂದು MM ಫೌಂಡೇಶನ್ ಜೀವರಕ್ಷಾ ಸೇವೆ ಅಡಿಯಲ್ಲಿ ಒಂದು ಆಂಬುಲೆನ್ಸ್ನ ಚಾಲನೆ ಕೊಡ್ತಾ ಇದ್ದೀವಿ. ಉಚಿತವಾಗಿ ಮಂಡ್ಯ ಜಿಲ್ಲೆಯಲ್ಲೇ ಆಂಬುಲೆನ್ಸ್ ಇರುತ್ತೆ. ಮತ್ತು ಒಂದು ರೈತರಿಗೆ ಮಂಡ್ಯ ಜಿಲ್ಲೆ ರೈತರಿಗೆ ಒಂದು 25,000 ತೆಂಗಿನ ಸಸಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಅವತ್ತೇ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅವತ್ತೇ ನಾವು ಅಲ್ಲೇ ಕೊಡ್ತೀವಿ. ಯಾರೇ ರೈತರುಗಳು ಬರ್ತಾರೆ ಅಲ್ಲೇ ಕೊಡ್ತೀವಿ. ಮತ್ತು ಬೃಹತ್ ಉದ್ಯೋಗ ಮೇಳ ಮಾಡ್ತಾಯಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿರುವಂಥ ಉದ್ಯೋಗದಾತರಿಗೆ, ಯಾರ್ಯಾರು ಉದ್ಯೋಗ ನಿರತರಿದ್ದವರಿಗೆ, ನಿರುದ್ಯೋಗಿಗಳಿಗೆ ಬೃಹತ್ ಉದ್ಯೋಗವನ್ನು ಆಯೋಜನೆ ಮಾಡಿದ್ದೀವಿ. ಒಂದು 50ಕ್ಕೂ ಹೆಚ್ಚು ಕಂಪ್ನಿಗಳು ಅವತ್ತು ಭಾಗವಹಿಸ್ತಾರೆ ಅಂಬೇಡ್ಕರ್ ಭವನದಲ್ಲಿ. ಸೊ ಅದನ್ನು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ನಿರುದ್ಯೋಗಿಗಳು ಬಂದು ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೀವಿ. ನೆಕ್ಸ್ಟು ಇದೇ ರೀತಿ ನಾವು ಪೌರ ಕಾರ್ಮಿಕರಿಗೆ ಮತ್ತು ವಾಟರ್ ಮ್ಯಾನ್ಗಳಿಗೆ ಇವರಿಗೆಲ್ಲ ಒಂದು ಸಮವಸ್ತ್ರ ವಿತರಣೆ ಮಾಡೋಣ ಅಂತ ಅದೊಂದು ಇದ್ದೀವಿ. ನಮ್ಮ ಫೌಂಡೇಶನ್ ಕಡೆಯಿಂದ ಅದೊಂದು ರೆಡಿ ಮಾಡಿದ್ದೀವಿ. ಅದು ಬಿಟ್ಟರೆ 1,000 ಹೆಲ್ಮೆಟ್ ಕೊಡೋಣ ಅಂತಿದ್ದೀವಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೇನ್ ಇವ್ರುಗಳಿಗೆ ಹೆಲ್ಮೆಟ್ ವಿತರಣೆ ಮಾಡೋಣ ಅಂತ ಇದ್ದೀವಿ. ಮತ್ತು ಅದು ಬಿಟ್ಟರೆ ಪೊಲೀಸ್ ಇಲಾಖೆಗಳಿಗೆ ಸ್ವಲ್ಪ ಒಂದು ಇಲಾಖೆಗೆ ಜರ್ಕಿನ್ ವ್ಯವಸ್ಥೆ ಮಾಡೋಣ ಅಂತ ಮಾಡಿಸಿದ್ದೀವಿ. ಇಷ್ಟು ಒಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು. ಮತ್ತು HD ದೇವೇಗೌಡರು ಅವರ ರೈತ ಪ್ರಶಸ್ತಿ ಅಂತ ಅವರ ಹೆಸರಲ್ಲಿ 7 ತಾಲೂಕಲ್ಲಿ 7 ಜನರಿಗೆ ಒಂದು ರೈತ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಈ ಥರದ ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು ನಾವು ಅವತ್ತು ಮತ್ತು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಮಾಡ್ಕೊಂಡಿದ್ದೀವಿ. 10 ಜನ ಮಹಿಳೆಯರಿಗೆ ಒಂದು ತಾಲೂಕಲ್ಲಿ ಒಂದೊಂದು ಪಂಚಾಯಿತಿಲಿ ಒಬ್ಬೊಬ್ಬರು ಮಹಿಳೆಯರಿಗೆ, ಅಂಗವಿಕಲ ಮಹಿಳೆಯರಿದ್ದರೆ ಇಲ್ಲ ವಿಧವೆಯರ ಇದ್ದರೆ ಅಂಥ ಮಹಿಳೆಯರುಗಳಿಗೇ ಸೆಲೆಕ್ಟ್ ಮಾಡಿ ಒಂದು 10 ಜನಕ್ಕೆ ಹೊಲಿಗೆ ಯಂತ್ರನ ಕೊಡ್ತಾಯಿದ್ದೀವಿ. ಈ ಥರ ಬೃಹತ್ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಶಿಕ್ಷಣ ಸೇವಾ ಕಾರ್ಯಕ್ರಮಗಳನ್ನು ಅಕ್ಟೋಬರ್ 19 ಭಾನುವಾರದಂದು ಇವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ MM ಫೌಂಡೇಶನ್ಗಳು ಮತ್ತು ನಮ್ಮ ಅಭಿಮಾನಿಗಳು, ಆಪ್ತರು ಎಲ್ಲ ಸೇರಿ ಒಟ್ಟಾಗಿ ಮಾಡ್ತೀವಿ. ಇದನ್ನು ನೀವು ಪತ್ರಿಕೆಯಲ್ಲಿ ಪ್ರಕಟಿಸಿ ಮಂಡ್ಯ ಜಿಲ್ಲೆ ಜನತೆಗಳಿಗೆ ಎಲ್ಲ ಸದುಪಯೋಗ ಮಾಡಿಕೊಳ್ಳಿ ಅಂತ ಮನವಿ ಮಾಡ್ತಿದ್ದೀವಿ. ಮತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು, ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಮೂರ್ತಿಗಳು ಬೆಂಗಳೂರು, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅತಿಥಿಯಾಗಿ. ಮತ್ತು ಚಂದ್ರಶೇಖರ್ ರಯ್ಯ, ಉಚ್ಚ ನ್ಯಾಯಾಲಯದ ವಿಶ್ರಾಂತಿ ನ್ಯಾಯಮೂರ್ತಿಗಳು, ಅವರು ಬರ್ತಾರೆ. ಮತ್ತು ಸಂತೋಷ್ ಹೆಗಡೆ ಅವರು, ಮಾಜಿ ಲೋಕಾಯುಕ್ತರು, ಅವರು ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸನ್ಮಾನ್ಯ ಹನುಮಂತಮೂರ್ತಿಯವರು, ಉಪಕುಲಪತಿಗಳು, ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ, ಅವರು ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದಾತ ಚಾಮರಾಜ ಒಡೆಯರು, ಸಂಸದರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಮತ್ತು ಸನ್ಮಾನ್ಯ ಶ್ರೀ ವಿಜಯ್ ಕುರಗೊಂದವ್ರಿಗೆ ಹೇಳಿದ್ದೀವಿ, ಒಂಬಾಳೆ ಫಿಲ್ಮ್ಸ್ ಖ್ಯಾತರು, ಚಲನಚಿತ್ರ ನಿರ್ಮಾಪಕರು, ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ದೀವಿ, ಅವರು ಬರ್ತಾರೆ. ಸೊ ಈ ಥರ ಅಕ್ಟೋಬರ್ 19ರಂದು ಒಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ. ದಯಮಾಡಿ ನೀವು ಇದನ್ನೆಲ್ಲ ಪೇಪರಲ್ಲಿ ಅಳವಡಿಸಿ ಮಾಧ್ಯಮ ಮಿತ್ರರು ನಮ್ಮ ಮಂಡ್ಯ ಜಿಲ್ಲೆಯ ಜನಗಳಿಗೆ ಉಪಯೋಗ ಆಗುವಂಥ ಒಂದು ಮಾಹಿತಿ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಗೋಷ್ಠಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ವಿಶ್ವ, ಖಜಾಂಚಿ ಶಶಿಕುಮಾರ್, ಟ್ರಸ್ಟಿಗಳಾದ ಅನಿಲ್, ಗೌತಮ್ ಇದ್ದರು. ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವ ಪ್ರಯುಕ್ತ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಮಂಡ್ಯದ ಕಾವೇರಿ ಮಾತೆಗೆ ಪೂಜಾ ಕಾರ್ಯಕ್ರಮವನ್ನು ಅಕ್ಟೋಬರ್ 17ರಂದು ಬೆಳಗ್ಗೆ 10:30ಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಕಾವೇರಿ ಉದ್ಯಾನವನದಲ್ಲಿ ಕಾವೇರಿ ಪ್ರತಿಮೆ ಬಳಿ ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ ಅಧ್ಯಕ್ಷ ತಗಳ್ಳಿ ವೆಂಕಟೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ಅಭಿನಂದನಾ ಸಮಾರಂಭ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇದೇ ವೇಳೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಕೊಮ್ಮೆರಳ್ಳಿ ಶಾಖಾ ಮಠದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಇಷ್ಟಾನಂದನಾಥ ಸ್ವಾಮೀಜಿ ವಹಿಸಲಿದ್ದಾರೆ ಅಂತ ಹೇಳಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಸಚಿವ KH ಮುನಿಯಪ್ಪ ಅವರು ಉದ್ಘಾಟನೆ ಮಾಡಲಿದ್ದು, ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಅವರನ್ನು ಅಭಿನಂದಿಸುವರು ಅಂತ ಹೇಳಿದರು. ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದು, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿ ಕಾವೇರಿ ಮಾತೆಗೆ ಪುಷ್ಪಾರ್ಚನೆ ನೆರವೇರಿಸುವರು ಅಂತ ಅವರು ತಿಳಿಸಿದರು. ಅಭಿನಂದಿತರ ಕುರಿತು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಲಿದ್ದಾರೆ ಅಂತ ಅವರು ಹೇಳಿದರು. ನಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಕಳೆದ ವರ್ಷದಿಂದ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಕಳೆದ 4 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೇವೆ. ಕಳೆದ ವರ್ಷದಿಂದ ತಲಕಾವೇರಿ ತೀರ್ಥೋದ್ಭವ ನಡೆಯುವಂಥ ಸಂದರ್ಭದಲ್ಲಿ ಏನು ಅಕ್ಟೋಬರ್ 17ನೇ ತಾರೀಕು ತುಲಾ ಸಂಕ್ರಮಣ ಕಾವೇರಿ ತೀರ್ಥೋದ್ಭವ ತಲಕಾವೇರಿಯಲ್ಲಿ ನಡೆಯುತ್ತದೆ. ಆ ದಿವಸ ನಮ್ಮ ಮಂಡ್ಯದ ಹಿರಿಯರು ಭಾಳ ವರ್ಷಗಳಿಂದ ತಲಕಾವೇರಿಲಿ ಪೂಜೆ ಮಾಡಿ ಅಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು, ಈ ಥರ ಸಂಪ್ರದಾಯವನ್ನು ರೂಢಿಸ್ಕೊಂಡು ಬಂದಿದ್ದರು. ತದನಂತರಗಳ ದಿನಗಳಲ್ಲಿ ಅಲ್ಲಿ ಅವ್ಯವಸ್ಥೆ ಆಗ್ತಾಯಿದೆ, ಗೊಂದಲ ಆಗ್ತಾಯಿದೆ ಅಂತೇಳಿ ಅದಕ್ಕೆ ಅವಕಾಶವನ್ನು
ಕೊಡದೇ ಅದು ಆ ಕಾರ್ಯಕ್ರಮ ಸ್ಥಗಿತ ಆಯಿತು. ಹಾಗಾಗಿ ಕಳೆದ ವರ್ಷದಿಂದ ನಾವು ಏನು ತಲಕಾವೇರಿ ನಡೀತಕ್ಕಂಥ ತುಲಾ ಸಂಕ್ರಮಣ ಅಥವಾ ಕಾವೇರಿ ತೀರ್ಥೋದ್ಭವ ನಡೀತದೆ, ಅದೇ ದಿವಸ ನಮ್ಮ ಮಂಡ್ಯದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಇರ್ತಕ್ಕಂಥ ಕಾವೇರಿ ವನ ಉದ್ಯಾನವನ ಏನಿದೆ, ಅಲ್ಲಿ ಕಾವೇರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ, ವೇದಿಕೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕಳೆದ ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೇವೆ. ಅದೇ ರೀತಿ ಈ ಬಾರಿ ಇದೇ ತಿಂಗಳು ಅಕ್ಟೋಬರ್ 17ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವ ಜರುಗಲಿದೆ. ಆ ಒಂದು ಪ್ರಯುಕ್ತ ನಾವು ಮಂಡ್ಯದಲ್ಲಿ ಅದೇ ದಿವಸ 17ನೇ ತಾರೀಕು ಕಾವೇರಿ ಉತ್ಸವ ಅನ್ನೋ ಹೆಸರಿನಲ್ಲಿ ಕಾವೇರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಗೋಷ್ಠಿಯಲ್ಲಿ KT ಜಗದೀಶ್, BM ದೇವೇಗೌಡ, ನವೀನ್, ತಾಕೋಡಿ ಚಂದ್ರಶೇಖರ್ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ.